ನಾನೊಬ್ಬ ಒಬಿಸಿ ರಾಜಕಾರಣಿ. ನಾನು ಅಹಿಂದ ಅಂತ ತಿಳಿದು ನನ್ನ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ನನಗೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪಗಳನ್ನ ಮಾಡುತ್ತಿರುವಂತಹ ಪ್ರದೀಪಣ್ಣನವರೇ, ನಿಮ್ಮದೇ ಕಾಂಗ್ರೆಸ್ ಪಕ್ಷದ ದಲಿತ ಶಾಸಕರಾಗಿದ್ದಂತಹ ಯಾರಳಿ ದಲಿತ ಶಾಸಕರಾಗಿದ್ದಂತಹ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಗೆ ರಾತ್ರೋರಾತ್ರಿ ಬೆಂಕಿ ಹಚ್ಚಿ ಅವರ ಮನೆಯನ್ನ ಧ್ವಂಸ ಮಾಡಾಕ್ಬಿಟ್ರಲ್ಲ, ಆಗ ನಿಮ್ಮ ಅಹಿಂದಾಗೆ ಅವಮಾನ ಆಗ್ಲಿಲ್ವಾ? ಯಾರುಗಳಿ ಅಹಿಂದಾಗೆ ಅವಮಾನ ಆಗ್ಲಿಲ್ವಾ? ಅದನ್ನು ಬಿಟ್ಬಿಡಿ, ಅದೇನೋ ಮಾತೆತ್ತರ ಹೇಳ್ತಿರಲ್ಲ ಓಬಿಸಿ ಓಬಿಸಿ ಅಂತ. ನರೇಂದ್ರ ಮೋದಿ ಅವ್ರು ಯಾರು? ನರೇಂದ್ರ ಮೋದಿನ ಓಬಿಸಿನೇ ತಾನೆ. ನೀವು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಯಾಕೆ ಟೀಕೆಗಳನ್ನ ಮಾಡ್ತೀರಾ? ನರೇಂದ್ರ ಮೋದಿ ಅವರಿಗೆ ಯಾಕೆ ಅವಮಾನವನ್ನ ಮಾಡ್ತೀರಾ? ಒಬ್ಬ ಓಬಿಸಿ ರಾಜಕಾರಣಿ ಪ್ರಧಾನಮಂತ್ರಿಗಳಾಗ್ಬಿಟ್ಟಿದ್ದಾರೆ ಅಂತ ನಿಮ್ಗೆಲ್ಲ ಹೊಟ್ಟೆ ಉರಿ ಅಲ್ವಾ ರೀ? ಅದನ್ನು ಎಲ್ಲ ಬಿಟ್ಟಾಕ್ಬಿಡ್ರಿ. ಅದೇನೋ ಹೇಳ್ತಿರಲ್ರಿ ಓಬಿಸಿ ರಾಜಕಾರಣಿ ಅವಮಾನ ಮಾಡ್ಬಿಟ್ರು ಹಾಗೆ ಹೀಗೆ ಅಂತಲ್ಲ. ನೀವು ಬಲ್ಜಿಗರು ತಾನೆ. ಬಲ್ಜಿಗರಿಗೆ ಮಾನ್ಯ ಯಡಿಯೂರಪ್ಪನವರು 2A ಕ್ಯಾಟಗರಿ ಕೊಟ್ಟಿದ್ರು. ಯಾರಿಗೆ? ಮಕ್ಕಳಿಗೆ ಮಾತ್ರ, ವಿದ್ಯಾಭ್ಯಾಸಕ್ಕೆ ಮಾತ್ರ 2A ಮೀಸಲಾತಿಯನ್ನ ಕೊಟ್ಟಿದ್ರು ತಾನೆ. ಯಡಿಯೂರಪ್ಪನವರು ಕೊಟ್ಟಿದ್ದಂತಹ 2A ಮೀಸಲಾತಿಯನ್ನ ಮಕ್ಕಳಿಗೆ ನಿಮ್ಮ ಸಿದ್ದರಾಮಯ್ಯನವರು, ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಿದ್ದಾಗೇನೆ ಎಡಗಾಲಿನಿಂದ 2Aನ ಒದ್ದು ಅದನ್ನ ಕಿತ್ತು ಬಿಸಾಕ್ಬಿಟ್ರಲ್ಲ, ಆಗ ನಿಮ್ ಜಾತಿಗೆ ಅವಮಾನ ಆಗ್ಲಿಲ್ವಾ? ನಿಮ್ಮ ಸಮುದಾಯಕ್ಕೆ ಅವಮಾನ ಆಗ್ಲಿಲ್ವಾ? ಆಗ ಪ್ರಶ್ನೆಯನ್ನ ಮಾಡ್ಲಿಲ್ವಾ? ಮಾಡೋದಕ್ಕಾಗ್ಲಿಲ್ವಾ? ಮಾತೆತ್ತುರೆ ಜಾತಿ 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 ಬಾಯಿಗೆ ಬಂದಾಗ ಬೊಗ್ಲು ಬಿಡೋದು, ನಂತರ ಮಧ್ಯದಲ್ಲಿ ಜಾತಿ ತಂದಿಟ್ಬಿಡೋದು. ಓಬಿಸಿ, ನಾನು ಅಹಿಂದ, ಇನ್ನು ಕೆಲವೊಂದಷ್ಟು ಹೆಸರುಗಳಿದ್ದಾವೆ, ಬೇಡ ಬಿಡಿ ಇಲ್ಲಿ ಹೇಳಂತಹದ್ದು. ಅವೆಲ್ಲ ಇನ್ನೂ ಡಿಫ್ರೆಂಟ್ ಆಗಿರ್ತವೆ. ಕೆಲವೊಂದಷ್ಟು ಜನಕ್ಕೆ ಬೆಂಕಿನ ಇಟ್ಟಂಗೆ ಆಗ್ಬಿಡುತ್ತೆ ಅವನ್ನೆಲ್ಲ ಹೇಳಿದ್ರೆ. ರಾಜಕಾರಣವನ್ನ ರಾಜಕಾರಣದ ರೀತಿಯಾಗಿ ಮಾಡಿ ಬಾಯಿಗೆ ಬಂದಾಗ ಹೇಳಿಕೆಯನ್ನು ನೀಡೋದು, ಮಧ್ಯದಲ್ಲಿ ಜಾತಿ ತಂದಿಕ್ಬಿಡೋದು. ಇದೇ ಆಗೋಯ್ತು ನಿಮ್ಗಳ ಗೋಳು.